ಸಿಜೆ ರಾಯ್ ರವರ ಅಂತ್ಯಕ್ರಿಯೆಯು ಬೆಂಗಳೂರಿನಲ್ಲಿ ನೆರವೇರಿದೆ. ಇದರ ಬೆನ್ನಲ್ಲೇ ಸಿಜೆ ರಾಯ್ ರವರ ಡೈರಿ ಒಂದು ಪತ್ತೆಯಾಗಿದೆ ಮತ್ತು ಅದರಲ್ಲಿ ಆಸ್ತಿಯ ವಿಲ್ ಅನ್ನು ಕೂಡ ಬರೆಯಲಾಗಿದೆ. ಅಸಲಿಗೆ ರಾಯ್ ರವರು ಒಂದು ಆಟೋ ಓಡಿಸಿಕೊಂಡು 9,000 ಕೋಟಿ ರೂಪಾಯಿ ಸಾಮ್ರಾಜ್ಯವನ್ನ ಕಟ್ಟಿದಾದ್ರು ಹೇಗೆ? ರಾಯ್ ರವರ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಪಾಲಿದ್ಯಾ? ಅಸಲಿಗೆ ರಾಯ್ ರವರನ್ನ 3 ಜನ ತೆಲುಗುವಿನ ಸ್ಟಾರ್ ನಟಿಯರು ಹನಿ ಟ್ರ್ಯಾಪ್ ಮಾಡಿದ್ರಾ? ಆ ನಟಿಯರಾದ್ರೂ ಯಾರು? ರಾಯ್ ರವರ ಸಾವಿಗೂ ನಟಿಯರಿಗೂ ಲಿಂಕ್ ಇದೆಯಾ? ಇನ್ನು ಸಿಜೆ ರಾಯ್ ರವರಿಗೆ ಒಂದು ಕೆಟ್ಟ ಚಟವಿತ್ತು ಅಂತ ಹೇಳಲಾಗ್ತಿದೆ. ಅವರ ಡೈರಿಯಲ್ಲಿರುವ ಕನ್ನಡದ ನಟಿಯ ಹೆಸರಾದ್ರೂ ಏನು ಅಂತ ಗೊತ್ತಾ? ಕೊನೆಗೂ ಈಡೇರಲೇ ಇಲ್ಲ ಅವರ ಜೀವನದ ಮಹದಾಸೆ. ಇನ್ನು ಅವರ ಡೈರಿಯಲ್ಲಿದ್ದ ಶಾಕಿಂಗ್ ಸಂಗತಿಗಳಾದ್ರೂ ಏನು ಅಂತ ಗೊತ್ತಾ? ಸಿಜೆ ರಾಯ್ ರವರ ಮಗನಿಗೂ ರಾಯ್ ರವರ ಸಾವಿಗೂ ಏನಿದೆ ಸಂಬಂಧ? ಆ ಡೈರಿನಲ್ಲಿ ಏನಿದೆ? ಇನ್ನು ರಾಯ್ ರವರ ಬಳಿ ಇರುವ 150 ಕಾರ್ಗಳು ಮತ್ತು 300 ಕೋಟಿ ರೂಪಾಯಿ ಮನೆ ಇವೆಲ್ಲ ಯಾರಿಗೆ ಸೇರ್ಲಿದೆ? 20 ವರ್ಷದಲ್ಲಿ ರಾಯ್ ರವರು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದಾದ್ರು ಹೇಗೆ ಅಂತ ಗೊತ್ತಾ? ಈ ಎಲ್ಲ ವಿವರವನ್ನ ನೋಡುವ ಮುನ್ನ ರಾಯ್ ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಕೋರೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ಓಂ ಶಾಂತಿ ಅಂತ ತಪ್ಪದೇ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಜೀವನವಿಡೀ ಕಷ್ಟಪಟ್ಟು ದುಡಿದ್ರೂ ಕೂಡ 1 ಕೋಟಿ ರೂಪಾಯಿ ಸಂಪಾದನೆ ಮಾಡೋದು ತುಂಬಾನೇ ಕಷ್ಟ. ಅಂತದ್ದು ರಾಯ್ ರವರು ಕೂಡ ನಿಮ್ಮ ಹಾಗೆ ಕೆಲಸಕ್ಕೆ ಹೋಗ್ತಿದ್ರು. ಆದ್ರೆ ಕೇವಲ 25 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿದ್ದು ಹೇಗೆ? ರಾಯ್ ರವರು ಅವರ ಜೀವನದಲ್ಲಿ 1 ರೂಪಾಯಿ ಕೂಡ ಸಾಲ ಮಾಡಿಲ್ಲ. ಆದ್ರೆ ಕಾನ್ಫಿಡೆಂಟ್ ಗ್ರೂಪ್ ನಂತಹ ದೊಡ್ಡ ಸಂಸ್ಥೆ ಕಟ್ಟಲು ಸಹಾಯ ಮಾಡಿದ ರಾಜಕಾರಣಿ ಯಾರು ಅಂತ ಗೊತ್ತಾ? ಈ ಎಲ್ಲ ವಿವರವನ್ನ ನೋಡುವ ಮುನ್ನ ಸಿಜೆ ರಾಯ್ ರವರ ಬಾಲ್ಯದ ಬಗ್ಗೆ, ಜೀವನದ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ. ರಾಯ್ ರವರು ಮೂಲತಃ ಕೇರಳದವರು, ಆದ್ರೆ ಹುಟ್ಟಿದ್ದು ಮತ್ತು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಬೆಂಗಳೂರಿನ ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಆನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಮುಗಿಸಿದ್ರು. ಆಗ ಬಿಪಿಎಲ್ ನಲ್ಲಿ ಕೆಲಸ ಸಿಗುತ್ತೆ. ಕೆಲವು ವರ್ಷಗಳ ಕಾಲ ಬಿಪಿಎಲ್ ನಲ್ಲಿ ಕೆಲಸ ಮಾಡಿ ಆನಂತರ ಬಹು ಪಾಪ್ಯುಲರ್ ಆದ ಟಿವಿಎಸ್ ಕಂಪನಿಯಲ್ಲಿ ಕೂಡ ಕೆಲಸವನ್ನ ಮಾಡ್ತಾರೆ. ಕೈ ತುಂಬಾ ಸಂಬಳ ಬರ್ತಿರುತ್ತೆ. ಆದ್ರೆ ರಾಯ್ ರವರಿಗೆ ರಿಯಲ್ ಎಸ್ಟೇಟ್ ಮೇಲೆ ತುಂಬಾನೇ ಒಲವಿರುತ್ತೆ. ಅದೇ ಸಂದರ್ಭದಲ್ಲಿ ಅವರ ತಾಯಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಣ್ಣ ಪುಟ್ಟ ಮನೆಗಳನ್ನ ಕಟ್ಟಿಸಿರ್ತಾರೆ. ಒಬ್ಬ ವಯಸ್ಸಾದ ವೃದ್ಧ ನನಗೆ ದಯವಿಟ್ಟು ಮನೆ ಕಟ್ಟಿಸಿಕೊಡಿ ಅಂತ ರಾಯ್ ರವರ ತಾಯಿ ಅವರ ಬಳಿ ಬಂದಿರ್ತಾರೆ. ಮನೆ ಕಟ್ಟೋದಕ್ಕೆ ಚಿನ್ನವನ್ನ ಅಡ ಇಡೋಕೆ ಬರ್ತಾರೆ. ಆಗ ರಾಯ್ ರವರಿಗೆ ದೊಡ್ಡ ಶಾಕ್ ಆಗುತ್ತೆ. ಯಾಕಂತಂದ್ರೆ ಮನೆಯಲ್ಲಿರುವ ಚಿನ್ನವನ್ನ ಮಾರಿ ಮನೆ ಕಟ್ತಾರೆ ಅಂತಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಎಷ್ಟು ಬೇಡಿಕೆ ಇದೆ ಅಂತ. ಅದಕ್ಕಾಗಿ ಬಿಸ್ನೆಸ್ ಮಾಡೋದಾದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ನೇ ಮಾಡ್ತೀನಿ ಅಂತ ಡಿಸೈಡ್ ಆಗ್ತಾರೆ. ಅದರಂತೆಯೇ ಬೆಂಗಳೂರಿನ ಸರ್ಜಾಪುರದಲ್ಲಿ 2 ಕೋಟಿ ರೂಪಾಯಿ ಬಂಡವಾಳ ಹಾಕಿ 100 ಎಕರೆ ಜಮೀನು ತೆಗೆದುಕೊಳ್ತಾರೆ ಮತ್ತು ಕಾನ್ಫಿಡೆಂಟ್ ಗ್ರೂಪ್ ಅಂತ ಸಂಸ್ಥೆಯನ್ನ ಶುರು ಮಾಡ್ತಾರೆ. ಈಗ ಆ ಜಮೀನಿನಲ್ಲಿ ಅಪಾರ್ಟ್ಮೆಂಟ್ ಕಟ್ಟೋಕೆ ದುಡ್ಡು ಬೇಕಾಗುತ್ತೆ. ಆದ್ರೆ ಇಲ್ಲೇ ಸಿಜೆ ರಾಯ್ ರವರು ತಮ್ಮ ಚಾಣಾಕ್ಷ ಬುದ್ಧಿಯನ್ನ ಉಪಯೋಗಿಸ್ತಾರೆ. ಅದೇನಪ್ಪಾ ಅಂತಂದ್ರೆ, ನಾವು ಇಲ್ಲಿ ಅಪಾರ್ಟ್ಮೆಂಟ್ ಕಟ್ತೀವಿ, ಯಾವ ಬ್ಯಾಂಕ್ ಕಡಿಮೆ ಬಡ್ಡಿಗೆ ಸಾಲವನ್ನ ಕೊಡ್ತಾರೋ ಅವರ ಬಳಿ ಸಾಲ ತೆಗೆದುಕೊಳ್ತೀವಿ ಅಂತ ಪ್ರಕಟಣೆಯನ್ನ ಹೊರಡಿಸ್ತಾರೆ. ಆಗ ಪ್ರತಿಯೊಂದು ಬ್ಯಾಂಕ್ ನಾ ಮುಂದು ತಾ ಮುಂದು ಅಂತ ಸಾಲ ಕೊಡ್ತಾರೆ. ಆ ಹಣದಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ಗಳನ್ನ ಕಟ್ತಾರೆ. ಆದ್ರೆ ಒಂದೇ ಒಂದು ಫ್ಲಾಟ್ ಕೂಡ ಸೇಲ್ ಆಗಲ್ಲ. ಆಗ ಸುವರ್ಣ ವಾಹಿನಿಯಲ್ಲಿ ಬರ್ತಿದ್ದಂತಹ ಸ್ಟಾರ್ ಸಿಂಗರ್ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ಗಳು ಬೇಕಿರ್ತಾರೆ. ವಿಜೇತರಿಗೆ 5 ಲಕ್ಷ ರೂಪಾಯಿ ಬಹುಮಾನವಿರುತ್ತೆ. ಆದ್ರೆ ಸಿಜೆ ರಾಯ್ ರವರು ವಿಜೇತರಿಗೆ ಹೊಸದಾಗಿ ಕಟ್ಟಿರುವ ಕಾನ್ಫಿಡೆಂಟ್ ಗ್ರೂಪ್ನ ಅಪಾರ್ಟ್ಮೆಂಟ್ಸ್ ನ 40 ಲಕ್ಷ ರೂಪಾಯಿ ಫ್ಲಾಟ್ ಅನ್ನ ಫ್ರೀ ಆಗಿ ಕೊಡ್ತಾರೆ. ಆಗ ಕಾನ್ಫಿಡೆಂಟ್ ಗ್ರೂಪ್ಗೆ ಸಿಕ್ಕಾಪಟ್ಟೆ ಪ್ರಚಾರ ಸಿಗುತ್ತೆ. ಆಗ 3 ದಿನದಲ್ಲಿ ಎಲ್ಲಾ ಫ್ಲಾಟ್ಗಳು ಕೂಡ ಸೇಲ್ ಆಗಿ ಬಿಡ್ತವೆ. ಇದೇ ಸ್ಟ್ರಾಟಜಿ ಇಟ್ಕೊಂಡು ಕೇರಳದಲ್ಲಿ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಉಪಯೋಗಿಸ್ತಾರೆ. ಅಲ್ಲಿಂದ ಸಿಜೆ ರಾಯ್ ರವರು ತಿರುಗಿ ನೋಡಿದ್ದೇ ಇಲ್ಲ. ಜೀವನದಲ್ಲಿ ಹಂತ ಹಂತವಾಗಿ ಬೆಳೀತಾ ಹೋಗ್ತಾರೆ. ಕನ್ನಡದ ಬಿಗ್ ಬಾಸ್ ನಲ್ಲಿ, ಮಲಯಾಳಂ ಬಿಗ್ ಬಾಸ್ ನಲ್ಲಿ ಗೆದ್ದವರಿಗೆ ಪದೇ ಪದೇ 50 ಲಕ್ಷ ರೂಪಾಯಿ ಹಣವನ್ನ ಕೊಡ್ತಾ ಹೋಗ್ತಾರೆ. ಆಗ ಸಿನಿಮಾದವರ ಪರಿಚಯ ಬೆಳೆಯುತ್ತೆ. ಕನ್ನಡದಲ್ಲಿ ಸುದೀಪ್, ಮಲಯಾಳಂನಲ್ಲಿ ಮೋಹನ್ ಲಾಲ್ ನಂತಹ ದಿಗ್ಗಜರೊಂದಿಗೆ ಸಿನಿಮಾವನ್ನ ಕೂಡ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ದುಬೈನಲ್ಲಿ ಕೂಡ ರಿಯಲ್ ಎಸ್ಟೇಟ್ಗೆ ಒಳ್ಳೆ ಮಾರ್ಕೆಟ್ ಓಪನ್ ಆಗುತ್ತೆ. ದುಬೈನಲ್ಲೂ ರಿಯಲ್ ಎಸ್ಟೇಟ್ ಮಾಡೋಕೆ ಶುರು ಮಾಡ್ತಾರೆ. ಒಳ್ಳೆ ಪ್ರಾಜೆಕ್ಟ್ ಗಳನ್ನ ಮಾಡಿ ಮುಗಿಸಿ ದುಬೈನಲ್ಲೇ ಸೆಟಲ್ ಆಗ್ತಾರೆ. ಅವರ ದುಬೈ ಐಷಾರಾಮಿ ಮನೆಯ ಬೆಲೆ ಬರೋಬ್ಬರಿ 300 ಕೋಟಿ ರೂಪಾಯಿ. ಅವರ ಬಳಿ 150ಕ್ಕೂ ಅಧಿಕ ಕಾರ್ಗಳು ಇವೆ.
ಒಂದು ರೋಲ್ಸ್ ರಾಯ್ಸ್ ನ ಬೆಲೆ 6 ಕೋಟಿ ರೂಪಾಯಿ ಆಗುತ್ತೆ. ಅಂತದ್ರಲ್ಲಿ ಸಿಜೆ ರಾಯ್ ರವರ ಬಳಿ 12 ರೋಲ್ಸ್ ರಾಯ್ಸ್ ಕಾರ್ಗಳಿದ್ದವು. ಅಷ್ಟೇ ಅಲ್ಲದೆ ಪ್ರೈವೇಟ್ ಹೆಲಿಕಾಪ್ಟರ್ ಕೂಡ ಸಿಜೆ ರಾಯ್ ರವರು ಹೊಂದಿದ್ರು. ಅವರ ಆಸ್ತಿ ಬರೋಬ್ಬರಿ 9,000 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಸಿಜೆ ರಾಯ್ ರವರ ಪತ್ನಿ ಲೀನಾ ರಾಯ್ ರವರು ಕೂಡ ಅನೇಕ ಬಿಸ್ನೆಸ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ರಾಯ್ ರವರ ಮಗ ರೋಹಿತ್ ರಾಯ್ ರವರು ತಂದೆಯ ದುಬೈ ಪ್ರಾಜೆಕ್ಟ್ ಗಳನ್ನ ನೋಡ್ಕೋತಿದ್ರು. ಇನ್ನು ಮಗಳಾದ ರಿಯಾ ಮೇರಿ ರಾಯ್ ರವರು ಕೂಡ ಕಾನ್ಫಿಡೆಂಟ್ ಗ್ರೂಪ್ ನ ಸೇಲ್ಸ್ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿದ್ದಾರೆ ಮತ್ತು ಮಾಡೆಲಿಂಗ್ ಕೂಡ ಮಾಡ್ತಾರೆ. ಇನ್ನು ರಾಯ್ ರವರಿಗೆ ಜೀವನದಲ್ಲಿ ಯಾವುದೇ ಒಂದು ಕೊರತೆ ಇರಲಿಲ್ಲ. ಈಗ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಅನೇಕ ರೂಮರ್ಸ್ ಶುರುವಾಗಿದೆ. ಇನ್ನು ರಾಯ್ ರವರು ಪ್ರತಿದಿನ ಪರ್ಸನಲ್ ಡೈರಿಯನ್ನ ಕೂಡ ಬರೀತಿರ್ತಾರೆ. ಈಗ ಅವರ ಡೈರಿಯನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿರ್ತಾರೆ. ಮತ್ತು ಈಗ ಬರುತ್ತಿರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ತೆಲುಗುವಿನ 3 ನಟಿಯರ ಜೊತೆ ಇವರು ಸಿಕ್ಕಾಕೊಂಡಿದ್ರು ಅಂತ, ಮತ್ತು ಕನ್ನಡದ ಖ್ಯಾತ ನಟಿಯೊಂದಿಗೆ ಕೂಡ ಸಂಬಂಧ ಹೊಂದಿದ್ರು ಅಂತ ಆ ಡೈರಿಯಲ್ಲಿ ಬರ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಕರ್ನಾಟಕದ ಪ್ರಭಾವಿ ಕಾಂಗ್ರೆಸ್ ಶಾಸಕ 100 ಕೋಟಿ ಬೇನಾಮಿ ಹಣವನ್ನ ಸಿಜೆ ರಾಯ್ ರವರಿಗೆ ನೀಡಿದ್ರು ಎಂದು ಕೂಡ ಡೈರಿಯಲ್ಲಿ ಉಲ್ಲೇಖವಾಗಿದೆ. ಯಾವಾಗ ಇನ್ಕಮ್ ಟ್ಯಾಕ್ಸ್ ದಾಳಿ ಆಯಿತೋ ಆಗ ಆ ಪ್ರಭಾವಿ ವ್ಯಕ್ತಿ ಆ ಹಣವನ್ನೆಲ್ಲ ವಾಪಸ್ ಕೊಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಕೇರಳದ ಕಾಂಗ್ರೆಸ್ ನಾಯಕರಿಗೂ ಕೂಡ 100 ಕೋಟಿ ಹಣವನ್ನ ರಾಯ್ ರವರು ಕೊಟ್ಟಿದ್ರು. ಇವೆರಡರ ಮಧ್ಯೆ ಸಿಕ್ಕಾಕೊಂಡು ರಾಯ್ ರವರು ಈ ರೀತಿ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಸಿಜೆ ರಾಯ್ ರವರ ಬಳಿ ಕೋಟಿ ರೂಪಾಯಿ ಬೆಲೆ ಬಾಳುವ ಲೈಸೆನ್ಸ್ಡ್ ಪಿಸ್ತೂಲ್ ಇತ್ತು ಅಂತ ಹೇಳಲಾಗ್ತಿದೆ. ಅದೇ ಪಿಸ್ತೂಲ್ನಿಂದ ತಮ್ಮ ಎದೆಗೆ ಗುಂಡೇಟು ಹೊಡ್ಕೊಂಡು ಸಾವನ್ನಪ್ಪಿದ್ದಾರೆ. ಇನ್ನು ಆ ಪ್ರಭಾವಿ ಕಾಂಗ್ರೆಸ್ ವ್ಯಕ್ತಿ ಡಿಕೆ ಶಿವಕುಮಾರ್ ಅಥವಾ ಕೆಜಿ ಜಾರ್ಜ್ ಅಥವಾ ಜಮೀರ್ ಅಹಮದ್ ಇರಬಹುದು ಎಂದು ಹೇಳಲಾಗ್ತಿದೆ. ಆದರೆ ಯಾವ ರಾಜಕಾರಣಿ ಅಂತ ಇನ್ನೂ ಕೂಡ ಸರಿಯಾಗಿ ಮಾಹಿತಿ ಲಭ್ಯವಿಲ್ಲ. ಮತ್ತೊಂದು ಅಚ್ಚರಿಯ ಸಂಗತಿ ಏನಪ್ಪಾ ಅಂತಂದ್ರೆ, ತಮ್ಮ ಮಗ ರೋಹಿತ್ ರಾಯ್ ರವರ ಬಗ್ಗೆ ಉಲ್ಲೇಖಿಸಿದ್ದಾರೆ. ರೋಹಿತ್ ರಾಯ್ 100 ಕೋಟಿ ಹಣವನ್ನ ಬಿಸ್ನೆಸ್ ನಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ. ಈ ಕಾರಣಕ್ಕೂ ಕೂಡ ಈ ರೀತಿ ಮಾಡ್ಕೊಂಡಿದ್ದಾರಾ ಎಂದು ಅನುಮಾನಗಳು ಈಗ ವ್ಯಕ್ತವಾಗ್ತಿವೆ. ಸ್ನೇಹಿತರೆ, ರಾಯ್ ರವರಿಗೆ ಜೀವನದಲ್ಲಿ ಯಾವುದೇ ಒಂದು ಕೊರತೆ ಇರಲಿಲ್ಲ. ಹಣ, ಆಸ್ತಿ, ಹೆಂಡತಿ, ಮಕ್ಕಳು ಎಲ್ಲವೂ ಕೂಡ ಇತ್ತು. ಆದರೂ ಕೂಡ ಈಡೇರಲೇ ಇಲ್ಲ ರಾಯ್ ರವರ ಕೊನೆಯ ಮಹದಾಸೆ. ಹೌದು ಸ್ನೇಹಿತರೆ, ಸಿಜೆ ರಾಯ್ ರವರು ರಾಕಿಂಗ್ ಸ್ಟಾರ್ ಯಶ್ ರವರ ದೊಡ್ಡ ಅಭಿಮಾನಿಯಾಗಿದ್ರು. KGF 2 ಬಿಡುಗಡೆಯಾದಾಗ ಒಂದು ಮಾತನ್ನ ಹೇಳಿದ್ರು. ನಾನು KGF ಗಿಂತ ದೊಡ್ಡ ಸಿನಿಮಾವನ್ನ ಯಶ್ ರವರ ಜೊತೆ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ ಕೂಡ ಹೇಳ್ಕೊಂಡಿದ್ರು, ಯಶ್ ರವರ ಜೊತೆಗೆ ಒಂದು ಸಿನಿಮಾ ಮಾಡೋದನ್ನ ನನ್ನ ಮಹದಾಸೆ, ನನ್ನ ಜೀವನದ ಮಹದಾಸೆ ಅಂತ ಕೂಡ ಹೇಳ್ಕೊಂಡಿದ್ರು. ಆದ್ರೆ ಆ ದೊಡ್ಡ ಆಸೆ ಕಡೆಗೂ ಈಡೇರ್ಲೇ ಇಲ್ಲ. ರಾಯ್ ರವರು ಲಕ್ಷಾಂತರ ಯೂತ್ಸ್ ಅನ್ನ ಇನ್ಸ್ಪೈರ್ ಮಾಡಿದ್ದಾರೆ. ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ 100 ಟಿಪ್ಸ್ ಗಳನ್ನ ಕೂಡ ನೀಡಿದ್ರು. ಇನ್ಸ್ಟಾಗ್ರಾಮ್ ನಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಕೂಡ ಇವರಿಗೆ ಇದ್ರು. ಆದ್ರೆ ತಮ್ಮ ಜೀವನದಲ್ಲಿ ಕಾನ್ಫಿಡೆನ್ಸ್ ಅನ್ನ ಕಳೆದುಕೊಂಡು ದುರಂತದ ಅಂತ್ಯ ಕಂಡರು. ಇನ್ನು ಸಿಜೆ ರಾಯ್ ರವರು ಅಂತಂದ್ರೆ ನಿಮಗೆ ಮೊದಲಿಗೆ ಏನ್ ನೆನಪಿಗೆ ಬರುತ್ತೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.